ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಹುಣ್ಣಿಮೆ ಮತ್ತು ಸಂಕ್ರಾಂತಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಏಕೆಂದರೆ ಒಂದೆರಡು ದಿನವೂ ಗ್ಯಾಪ್ ಇಲ್ಲ. ಹಿಂದೆನೇ ಹುಣ್ಣಿಮೆ ಮತ್ತು ಹಬ್ಬ ಬಂದಿರೋದ್ರಿಂದ ಮನೆಯಲ್ಲಿ ಯಾವ ರೀತಿ ನಾವು ಸಿದ್ಧತೆ ಮಾಡ್ಕೋಬೇಕು, ಅದ್ರ ಜೊತೆಗೆ ಪೂಜಾ ರೂಮ್ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು. ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಅಂತೂ ತುಂಬಾ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಏಕೆಂದರೆ ಈಗಿನ ವೈಕುಂಠ ಏಕಾದಶಿಗೆ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಹುಣ್ಣಿಮೆಗೆ ಮತ್ತೆ ಕಳಶ ಇಡಬೇಕು. ಮಾರನೇ ದಿನ ಮಕರ ಸಂಕ್ರಾಂತಿ ಹಬ್ಬ ಬೇರೆ ಇರುತ್ತೆ, ಅವತ್ತು ಕೂಡ ಯಾವ ರೀತಿ ಪೂಜೆ ಮಾಡಬೇಕು. ತುಂಬ ಜನ ಹುಣ್ಣಿಮೆಗೆ ಕಳಶ ಇಟ್ಟು ಪೂಜೆ ಮಾಡೋರು ಇರ್ತಾರೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೇದಾಗಿ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ನೋಡೋಣ. ಇದೇ 2025 ಜನವರಿ 13ನೇ ತಾರೀಕು ಸೋಮವಾರ ಬೆಳಗ್ಗೆ 5 ಗಂಟೆಗೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಮಾರನೇ ದಿನ ಅಂದರೆ 14ನೇ ತಾರೀಕು ಮಂಗಳವಾರ 3:50 ಹುಣ್ಣಿಮೆ ತಿಥಿ ಮುಕ್ತಾಯ ಆಗುತ್ತೆ. ಹಾಗೆ ಸಂಕ್ರಾಂತಿ ಹಬ್ಬ ಯಾವ ದಿನ ಆಚರಣೆ ಮಾಡಬೇಕು, 14 ಅಥವಾ 15 ಯಾವ ದಿನ ಆಚರಣೆ ಮಾಡಬೇಕು. ಒಂದಿನನೂ ಕೂಡ ಗ್ಯಾಪ್ ಇಲ್ದಾಗೆ ಹುಣ್ಣಿಮೆ ಆದಂಥ ಮಾರನೇ ದಿನವೇ ಹಬ್ಬ ಮಾಡಬೇಕಾ ಅಂತ ಅಂದರೆ ಹೌದು. ಈ ಸಂಕ್ರಾಂತಿ ಹಬ್ಬ ಯಾವ ರೀತಿ ಲೆಕ್ಕ ತೊಗೊತೀವಿ ಅಂದರೆ, ಧನು ರಾಶಿಯಿಂದ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡಬೇಕು. ಆ ಒಂದು ಪ್ರವೇಶ ಮಾಡುವಂಥ ಕಾಲವನ್ನು ಗಣನೆಗೆ ತಗೊಂಡು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡೋದು. 14ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆ 40 ನಿಮಿಷದ ಒಳಗಾಗಿ ಈ ಒಂದು ಮಹಾಪುಣ್ಯ ಕಾಲದಲ್ಲಿ ಸೂರ್ಯದೇವ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಹಾಗಾಗಿ 14ನೇ ತಾರೀಕು ಮಂಗಳವಾರ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಬೇಕು. ಹಾಗಾದರೆ ಹಬ್ಬಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಪೂಜಾ ರೂಮ್ ಎಲ್ಲ ಯಾವ ದಿನ ಕ್ಲೀನ್ ಮಾಡ್ಕೋಬೇಕು, ಬನ್ನಿ ಇವಾಗ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಈಗ 10ನೇ ತಾರೀಕು ಜನವರಿ ಶುಕ್ರವಾರ ವೈಕುಂಠ ಏಕಾದಶಿ ಆಚರಣೆ ಮಾಡ್ತೀರಾ. ಅದಕ್ಕೋಸ್ಕರ ಪೂಜಾ ರೂಮ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ತೀರ, ಮನೆಯೂ ಕ್ಲೀನ್ ಮಾಡಿರ್ತೀರ. ಇನ್ನೆರಡು ದಿನ ಗ್ಯಾಪಲ್ಲಿ ಮತ್ತೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು. ಯಾವ ರೀತಿ ಕ್ಲೀನ್ ಮಾಡೋದು, ತುಂಬ ಜನ ಹುಣ್ಣಿಮೆಗೆ ಪೂಜೆ ಮಾಡ್ತಾ ಬಂದಿರ್ತಾರೆ, ಮತ್ತು ಹುಣ್ಣಿಮೆ ಕಳಶ ಇಡೋವಂಥ ಪದ್ಧತಿನೂ ಇಟ್ಕೊಂಡಿರ್ತಾರೆ. ಹಾಗಾಗಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಅಂದರೆ, ಮೊದಲು ನೀವೇ ಯೋಚನೆ ಮಾಡಿ, ಹುಣ್ಣಿಮೆ ಪೂಜೆ ಮಾಡ್ಕೋಬೇಕಾ ಅಥವಾ ಸಂಕ್ರಾಂತಿ ಹಬ್ಬವನ್ನು ಮಾಡ್ಕೋಬೇಕಾ ಅಂತ. ಅಂದರೆ ನೀವು ಸಂಕ್ರಾಂತಿ ಹಬ್ಬನ ಮಾಡ್ಕೊತೀರಾ ಅಂದರೆ ಹುಣ್ಣಿಮೆ ಪೂಜೆ ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಅಥವಾ ಇಲ್ಲ ನಾವು ತುಂಬ ವರ್ಷಗಳಿಂದ ತಿಂಗಳುಗಳಿಂದ ಪಾಲಿಸ್ಕೊಂಡು ಬಂದಿದ್ದೀವಿ, ಹುಣ್ಣಿಮೆ ಪೂಜೆನೇ ಮಾಡೋದು ಅಂತ ಅಂದರೆ ಭಾನುವಾರನೇ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಸೋಮವಾರ ನೀವು ಕಳಶ ಇಟ್ಟು ಪೂಜೆ ಮಾಡ್ಬೋದು. ಮಂಗಳವಾರ ಹಬ್ಬದ ದಿನ ಕಳಶ ಒಂದನ್ನು ಬಿಟ್ಟು ವಿಗ್ರಹಗಳು, ದೀಪಗಳು, ಕರ್ಪೂರದ ಆರತಿ, ಪಂಚಪತ್ರೆ ಇದೆಲ್ಲನೂ ಕಂಪ್ಲೀಟಾಗಿ ತೆಗೆದು ತೊಳೆದು ಮತ್ತೆ ಎಲ್ಲನೂ ಇಟ್ಟು ಗಂಧ, ಅರಿಶಿನ, ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಕಳಶದ ಮುಂದೆ ರಂಗೋಲಿ ಹಾಕಿ. ಇನ್ನು ದೀಪಗಳಿಗೆ ಹೊಸ ಬತ್ತಿಗಳು ಹಾಕಿ ತುಪ್ಪ ಅಥವಾ ಎಣ್ಣೆನ ಹಾಕಿ ದೀಪ ಹಚ್ಚಿ ನೀವು ಈ ರೀತಿ ಪೂಜೆಗೆ ಸಿದ್ಧತೆ ಮಾಡ್ಕೋಬೋದು. ಅಥವಾ ನೀವೇನಾದರೂ ನಾವು ಹಬ್ಬನೇ ತುಂಬಾ ಜೋರಾಗಿ ಮಾಡ್ತೀವಿ, ಸಂಕ್ರಾಂತಿ ಹಬ್ಬ ನೀವು ಚೆನ್ನಾಗಿ ಮಾಡ್ತೀರಾ ಅಂತಂದರೆ ಸಿಂಪಲ್ಲಾಗಿ ಹುಣ್ಣಿಮೆ ಪೂಜೆ ಮಾಡ್ಕೊಳ್ಳಿ. ದೀಪಗಳು, ಕರ್ಪೂರದ ಆರತಿ, ಪಂಚಪತ್ರೆ ಇದೆಲ್ಲ ಮಾತ್ರ ತೆಗೆದು ತೊಳೆದು ಹೊಸ ಬತ್ತಿನ ಹಾಕಿ ಹುಣ್ಣಿಮೆ ದಿನ ಪೂಜಾ ರೂಮ್ ಎಲ್ಲ ಒರೆಸ್ಕೊಂಡು ನೀವು ಕ್ಲೀನ್ ಮಾಡಿಕೊಂಡು ಸಿಂಪಲ್ಲಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳಿ. ಮಾರನೇ ದಿನ ಮಂಗಳವಾರ ಬೆಳಗ್ಗೆ 3:50 ಹುಣ್ಣಿಮೆ ತಿಥಿ ಮುಕ್ತಾಯ ಆಗುತ್ತೆ. 4 ಗಂಟೆಗೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿ ಆ ನಂತರ ಪೂಜಾ ಸಾಮಾನುಗಳನ್ನು ಕಂಪ್ಲೀಟಾಗಿ ತೆಗೆದು ಕ್ಲೀನ್ ಮಾಡ್ಕೋಬೋದು. ನೀವು ಜೋಡಿಸ್ಕೊಂಡು ಪೂಜೆನ ಸಿದ್ಧತೆ ಮಾಡ್ಕೋಬೋದು. ಸಂಕ್ರಾಂತಿ ಹಬ್ಬದ ದಿನ ಸೂರ್ಯ ಉದಯ ಆದಮೇಲೆ ಸ್ನಾನ ಮತ್ತು ಪೂಜೆ ಎಲ್ಲನೂ ಕೂಡ ಮಾಡ್ಕೋಬೋದು. ಈ ಹಬ್ಬದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಸೂರ್ಯೋದಯ ಆದಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡ್ರೂ ಕೂಡ ಒಳ್ಳೆಯದೇನೆ. ಅದು ಅಲ್ಲದೆ ಆ ದಿನ ಯಾವುದಾದ್ರೂ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಖಂಡಿತ ಹೋಗಿ ಬನ್ನಿ. ನದಿ ಸ್ನಾನ ಮಾಡೋದು, ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದು ತುಂಬಾ ಒಳ್ಳೆಯ ಫಲಗಳನ್ನು ಕೊಡುತ್ತೆ. ಇಲ್ಲ ಮನೆಯಲ್ಲೇ ಪೂಜೆ ಮಾಡ್ತೀವಿ, ಹಬ್ಬ ಮಾಡ್ತೀವಿ ಅಂತ ಅನ್ನೋರು ಈ ರೀತಿ ಕೂಡ ಮಾಡ್ಕೋಬೋದು. ಬೆಳಗ್ಗೆ ಬೇಗ ಎದ್ದು ಆ ದಿನ ಮಂಗಳವಾರ ಇರುತ್ತೆ, ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬೋದಾ ಅಂತ ಅಂದರೆ ಏನೂ ಮಾಡೋದಕ್ಕೆ ಆಗಲ್ಲ. ಹರಿದಿನ ವಿಶೇಷ ದಿನಗಳಲ್ಲಿ ಯಾವುದೇ ಒಂದು ರಾಹುಗಾಲ, ಯಮಗಂಡ ಕಾಲ ಅಂಥದ್ದೆಲ್ಲ ಏನೂ ನೋಡೋದು ಬೇಡ. ಈ ರೀತಿ ಹಬ್ಬ ಹರಿದಿನಗಳಲ್ಲಿ ನಕ್ಷತ್ರಗಳು ಒಂದು ಒಳ್ಳೆ ಶುಭ ನಕ್ಷತ್ರ ಇದೆಯಾ ಅಂತ ಲೆಕ್ಕ ಬರುತ್ತೆ. ಹಾಗಾಗಿ ರಾಹುಗಾಲ ಇರುತ್ತೆ, ಯಮಗಂಡ ಕಾಲ ಇರುತ್ತೆ, ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಮಂಗಳವಾರ ಇರುತ್ತೆ, ಹೇಗೆ ಪೂಜಾ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಯೋಚನೆನೂ ಮಾಡಬೇಡಿ. ಇನ್ನು ನಾನು ಯಾವ ರೀತಿ ಕ್ಲೀನ್ ಮಾಡ್ಕೊತೀನಿ ಅಂತ ಅಂದರೆ,
ಇವಾಗ ವೈಕುಂಠ ಏಕಾದಶಿಗೆ ಎಲ್ಲನೂ ಕ್ಲೀನ್ ಮಾಡಿ ಪೂಜೆ ಮಾಡ್ಕೊತೀನಿ. ಹಾಗಾಗಿ ಹುಣ್ಣಿಮೆ ದಿನ ಕಳಶ ಎಲ್ಲ ತೆಗೆಯೋದಿಲ್ಲ. ದೀಪಗಳು ವಿಗ್ರಹಗಳು ಮಾತ್ರ ತೊಳೆದು ನೀಟಾಗಿ ಜೋಡಿಸ್ಕೊಂಡು ಆ ದಿನ ಹುಣ್ಣಿಮೆ ಪೂಜೆ ಮಾಡ್ಕೊತೀನಿ. ಮಂಗಳವಾರ ಬೆಳಗ್ಗೆನೆ ಕಂಪ್ಲೀಟಾಗಿ ಪೂಜಾ ಸಾಮಾನುಗಳನ್ನೆಲ್ಲ ತೆಗೆದು ನಾನು ಕೂಡ ತೊಳೆದುಬಿಟ್ಟು ಪೂಜಾ ರೂಮ್ನ ಕ್ಲೀನ್ ಮಾಡ್ಕೊತೀನಿ. ಬೇಗ ಸ್ನಾನ ಮಾಡಿ ಎಲ್ಲ ಮುಗಿಸಿ ಪೂಜಾ ರೂಮ್ನೆಲ್ಲ ಕ್ಲೀನ್ ಮಾಡಿ ಪೂಜೆಗೆ ಸಿದ್ಧತೆ ಮಾಡ್ಕೊತೀನಿ. ಆಮೇಲೆ ಸೂರ್ಯೋದಯ ಆದ ನಂತರ ಅಂದರೆ ಬೆಳಗ್ಗೆ 9 ಗಂಟೆಗೆ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಹಾಗಾಗಿ ಆ ಸಮಯದಲ್ಲಿ ನಾವು ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡು 9 ಗಂಟೆ ನಂತರ ಕೂಡ ನಾವು ಮನೆಯಲ್ಲೇ ಪೂಜೆ ಮಾಡ್ಕೋಬೋದು. ತುಂಬಾ ವಿಶೇಷ, ತುಂಬಾ ಸರಳವಾಗಿ ಮಾಡ್ಕೋಬೋದು ಅಂತ ಮುಂದಿನ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ. ಈಗ ಯಾಕೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ವೈಕುಂಠ ಏಕಾದಶಿ, ಹುಣ್ಣಿಮೆ, ಸಂಕ್ರಾಂತಿ ಹಬ್ಬ ಸಾಲಾಗಿ ಬಂದಿರೋದ್ರಿಂದ ಕ್ಲೀನಿಂಗು ಕೂಡ ಟೈಮ್ ಇರೋದಿಲ್ಲ. ಮತ್ತು ಕಳಶನ ಯಾವ ರೀತಿ ಇಡೋದು, ಹೇಗೆ ಪೂಜೆ ಮಾಡೋದು, ನಿಮಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ ಅಂತ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಮನೆ ಮತ್ತು ಪೂಜಾ ರೂಮ್ನ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಶುಕ್ರವಾರ ಎಲ್ಲ ನೀವು ಕಳಶನ ಇಟ್ಟು ಪೂಜೆ ಮಾಡ್ತೀರಾ, ಏಕಾದಶಿ ಪೂಜೆ ಮಾಡ್ತೀರಾ, ವ್ರತ ಮಾಡ್ತೀರಾ ಅಂದರೆ ಸೋಮವಾರ ಕಳಶ ಒಂದನ್ನು ಬಿಟ್ಟು ಮಿಕ್ಕಿದ್ದೆಲ್ಲನೂ ಕೂಡ ತೆಗೆದು ತೊಳೆದು ಹುಣ್ಣಿಮೆ ಪೂಜೆಗೆ ರೆಡಿ ಮಾಡಿಕೊಡಿ. ಸಿಂಪಲ್ಲಾಗಿ ಮಾಡಿಕೊಡಿ. ವಿಗ್ರಹಗಳನ್ನು ತೆಗೆದು ತೊಳೆದಿಲ್ಲ ಅಂದರೂ ಪರವಾಗಿಲ್ಲ, ದೀಪಗಳನ್ನು ಮಾತ್ರ ತೊಳೆದು ಹೊಸ ಬತ್ತಿ ಹಾಕಿ ತುಪ್ಪ ಅಥವಾ ಎಣ್ಣೆ ಹಾಕಿ ದೀಪ ಹಚ್ಚಿ ಹುಣ್ಣಿಮೆ ಪೂಜೆನ ಸರಳವಾಗಿ ಮಾಡ್ಕೋಬೋದು. ಮಂಗಳವಾರ ಬೆಳಗ್ಗೆ 4 ಗಂಟೆ ನಂತರ ನೀವು ಮತ್ತೆ ಬೇಗ ಎದ್ದು ಸ್ನಾನ ಮಾಡಿ ಪೂಜಾ ರೂಮ್ನ ಕ್ಲೀನ್ ಮಾಡಿಕೊಂಡು ನಿಮ್ಮ ಹಬ್ಬದ ತಯಾರಿನ ಮಾಡ್ಕೋಬೋದು. ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ನ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಅಥವಾ ನೀವು ಭಾನುವಾರನೇ ಪೂಜಾ ರೂಮ್ನ ಕ್ಲೀನ್ ಮಾಡಿ ಸೋಮವಾರ ಹುಣ್ಣಿಮೆ ಪೂಜೆ ಮಾಡಿ ಹಾಗೆ ಮಂಗಳವಾರ ನಾವು ಅದೇ ಕಳಶನ ಇಟ್ಟು ಹಬ್ಬ ಮಾಡ್ತೀವಿ ಅಂದರೆ ಆ ರೀತಿಯೂ ಕೂಡ ಮಾಡ್ಕೋಬೋದು. ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ಸೂರ್ಯನ ಪೂಜೆ ಮಾಡ್ಕೋಬೇಕು. ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಸಮಯಗಳನ್ನು ನೋಡಿಕೊಂಡು ಪೂಜೆನ ಮಾಡಿಕೊಡಿ. ಏಕೆಂದರೆ ಮನೆಯಲ್ಲಿರುವ ಹೌಸ್ ವೈಫ್ಗಳಿಗಾದರೆ ಸಮಯ ಇರುತ್ತೆ, ಆದರೆ ಕೆಲಸಕ್ಕೆ ಹೋಗೋರಿಗೆ, ವರ್ಕಿಂಗ್ ವುಮೆನ್ಸ್ಗಳಿಗೆ ತುಂಬಾ ಕಷ್ಟ ಆಗುತ್ತೆ ಕ್ಲೀನ್ ಮಾಡ್ಕೊಳ್ಳೋದು. ಪದೇ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ ಇದು. 2-3 ಗಂಟೆ ಆದರೂ ಬೇಕಾಗುತ್ತೆ. ಇನ್ನು ಹಬ್ಬದ ದಿನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ಮಂತ್ರ ಹೇಳಬೇಕು, ವಿಶೇಷವಾಗಿ ಆ ದಿನ ಈ ಒಂದು ನೈವೇದ್ಯನ ಮಾಡಲೇಬೇಕು. ಪ್ರತಿಯೊಬ್ಬರು ಕೂಡ ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀನಿ. ಹೆಚ್ಚಾಗಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮ ಮನೆಯ ಪದ್ಧತಿ ಪ್ರಕಾರ ಹಬ್ಬದ ಆಚರಣೆಯನ್ನು ಮಾಡಿ. ನಿಮಗೆಲ್ಲರಿಗೂ ಈ ಉಪಯುಕ್ತ ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಹೊಸ ಮಾಹಿತಿಯೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೋಗ್ಬಿಟ್ಟು ಬರಲಾ? ಸರ್ವೇ ಜನ ಸುಖಿನೋ ಭವಂತು.